ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೌತೆಕಾಯಿನ ಯೂಸ್ ಮಾಡಿಬಿಟ್ಟು ಒಂದು ಟೇಸ್ಟಿಯಾದಂಥ ಹಾಗೂ ಹೆಲ್ದಿಯಾದಂಥ ಸ್ಟಿರ್ ಫ್ರೈಡ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿಬಿಟ್ಟು ಒಳಗಡೆದ ತಿರುಳನ್ನು ಸ್ವಲ್ಪ ತೆಗಿತಾ ಇದ್ದೇನೆ. ತಿರುಳು ತೆಗೆದಾದ್ಮೇಲೆ ಈ ರೀತಿಯಾಗಿ ಎಲ್ಲ ಸೌತೆಕಾಯಿನೂ ಕಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಸೈಡಿಗೆ ಇಟ್ಕೊಂಡಂತಹ ಸೌತೆಕಾಯಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಕಲಸಿ ಸೈಡಿಗೆ ಇಡಿ. ಒಂದು 20 ನಿಮಿಷನಾದರೂ ಹಾಗೆ ಸೈಡಿಗೆ ಇರಲಿ ಅದು. ಇವಾಗ ಒಂದು ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಸೋಯಾ ಸಾಸ್ನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ವೈಟ್ ವಿನೆಗರ್ನ ಹಾಕ್ತಾಯಿದ್ದೀನಿ, ಒಂದು ಚಮಚ. ಅದಕ್ಕೆ 1/4 ಲೋಟ ನೀರನ್ನು ಹಾಕ್ತಾಯಿದ್ದೇನೆ. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ಇವಾಗ ನೋಡಿ, ಸೌತೆಕಾಯಿ ನೀರು ಬಿಟ್ಟಿದೆ. ಆ ನೀರನ್ನೆಲ್ಲ ಸೋಸಿಬಿಡ್ತೇನೆ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಸಿಮೆಣಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೇನೆ. ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಂತಹ ಸಾಸ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಹಾಕುವಾಗ ಅರ್ಧ ಕಪ್ ಇತ್ತು ಸಾಸು, ಇವಾಗ 1/4 ಕಪ್ಪಿಗೆ ಬಂದಿದೆ. ಈ ಥರ ಚೆನ್ನಾಗಿ ಕುದಿಸಿ ಇವಾಗ ಇದಕ್ಕೆ ಸೌತೆಕಾಯಿನ ಹಾಕ್ತಾ ಇದ್ದೇನೆ. ಸೌತೆಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ. ಇದಕ್ಕೆ ಇವಾಗ ಏನು ಉಪ್ಪೇನೋ ಹಾಕೋದು ಬೇಡ. ನಾವು ಆಲ್ರೆಡಿ ಆಗಲೇ ಉಪ್ಪು ಹಾಕಿಟ್ಟಿದ್ವಲ್ಲ ಸೌತೆಕಾಯಿಗೆ, ಸೊ ಅದರಿಂದ ಉಪ್ಪೇನೋ ಹಾಕೋದು ಬೇಡ. ಇದನ್ನು ಒಂದು 5 ಮಿನಿಟ್ಸ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೇನೆ. ಇವಾಗ ಫ್ಲೇಮ್ನ ಆಫ್ ಮಾಡಿದ್ದೇನೆ. ಹಾಗೆ ಸ್ವಲ್ಪ ತಣ್ಣಗಾಗಕ್ಕೆ ಒಂದು 2 ಮಿನಿಟ್ಸ್ ಬಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೇನೆ. ನೀವು ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.